ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ವಿಡಿಯೋ ಒಳಗಡೆ ಅದ್ರ ಬಗ್ಗೆ ಮಾತಾಡತ್ತೀನಿ ಅಂತಂದರೆ ರಿಯಲ್ಮಿ X7 ಮ್ಯಾಕ್ಸ್ 5G ಬಗ್ಗೆ ನಾ ಇಲ್ಲಿ ನಿಮ್ಗೆ ಇಲ್ಲೊಂದು ಬ್ರೀಫ್ ಇನ್ಫಾರ್ಮೇಷನ್ ಕೊಡತ್ತೀನಿ. ಇನ್ ಕೇಸ್ ನೀವೇನಾದರೂ ಈ ಸ್ಮಾರ್ಟ್ಫೋನನ್ನು ಪರ್ಚೇಸ್ ಮಾಡಬೇಕಂತೇಳಿ ನೀವೇನಾದರೂ ವೇಟ್ ಮಾಡ್ತಿದ್ದೀರಿ ಅಂತಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರಿ. ಯಾಕಂತಂದರೆ ಈ ವಿಡಿಯೋ ಒಳಗಡೆ ಈ ಫೋನ್ ಒಳಗಡೆ ಏನೇನೆಲ್ಲ ಥಿಂಗ್ಸ್ಗಳು ನಿಮಗೆ ಪ್ರೊವೈಡ್ ಮಾಡಿದ್ದಾರೆ, ಏನೇನೆಲ್ಲ ಫೀಚರ್ಸ್ಗಳು ನಿಮಗೆ ಈ ಫೋನ್ ಒಳಗಡೆ ಅವೈಲೇಬಲ್ ಇಲ್ಲ, ಇದ್ರ ಬಗ್ಗೆ ನಾನು ನಿಮ್ಗೆ ಇಲ್ಲೊಂದು ಬ್ರೀಫ್ ಇನ್ಫಾರ್ಮೇಷನ್ನ ಕೊಡ್ತಿದ್ದೀನಿ. ಸೊ ಹೋಗ್ರಿ, ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಏನಾದರೂ ನೀವು ಇಲ್ಲಿಗೆ ಹೊಸದಾಗಿ ಬಂದಿದ್ದೀರಿ ಅಂತಂದರೆ ಅಲ್ಲೇ ಕೆಳಗಡೆ ಇರುವಂಥ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿರಿ ಮತ್ತು ಬೆಲ್ ಐಕಾನ್ ಮೇಲೂ ಸದ್ಯ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಫಸ್ಟ್ ಥಿಂಗ್ ನಾವು ಈ ಫೋನಿಂದ ಪ್ರಾಸೆಸರ್ ಅಂತ ನಾವಿಲ್ಲೇ ಸ್ಟಾರ್ಟ್ ಮಾಡೋಣ ಅಂತ. ಈ ಒಂದು ಫೋನ್ ಒಳಗಡೆ ಮೀಡಿಯಾಟೆಕ್ ಪ್ರಾಸೆಸರ್ ಕಡೆಯಲ್ಲಿ ಅಂತ ಏನೊಂದು ಫ್ಲಾಗ್ಶಿಪ್ ಲೆವೆಲ್ ಪ್ರಾಸೆಸರ್ ಬರ್ತೈತಲ್ಲ, ಆ ಒಂದು ಫ್ಲಾಗ್ಶಿಪ್ ಲೆವೆಲ್ ಪ್ರಾಸೆಸರ್ ನಿಮ್ಗೆ ಈ ಫೋನ್ ಒಳಗಡೆ ನೋಡೋಕೆ ಸಿಗ್ತೈತಿ. ಅಂತಂದರೆ ಮೀಡಿಯಾಟೆಕ್ ಡೈಮೆನ್ಸಿಟಿ 1200 ಒಂದು 5G ಸಪೋರ್ಟ್ ಮಾಡುವಂಥ ಒಂದು ಚಿಪ್ ಸೆಟ್ ನಿಮ್ಗೆ ಈ ಒಂದು ಫೋನ್ ಒಳಗಡೆ ನಿಮ್ಗೆ ಇಲ್ಲೇ ನೋಡೋಕೆ ಸಿಗ್ತೈತಿ. ಇನ್ನು ನಾವು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನ್ ಒಳಗಡೆ ನಿಮ್ಗೆ ಇಲ್ಲೊಂದು ಪವರ್ಫುಲ್ ಪರ್ಫಾರ್ಮೆನ್ಸ್ ನಿಮ್ಗೆ ಇಲ್ಲಿ ಸಿಗ್ತೈತಿ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ನೀವು ಗೇಮ್ಸ್ ಬಗ್ಗೆ ಮಾತಾಡಬೇಕಂತಂದರೆ ಈ ಫೋನ್ ಒಳಗಡೆ ನಿಮ್ಗೆ ಈಗ ಲೇಟೆಸ್ಟ್ ಆಗಿ ಬಂದಿರುವಂಥ ಗೇಮ್ಸ್ಗಳು, ಗ್ರಾಫಿಕ್ ಇಂಟೆನ್ಸಿವ್ ಗೇಮ್ಸ್ಗಳು ನೀವು ಈ ಫೋನ್ ಒಳಗಡೆ ನೀವು ಇಲ್ಲಿ ಆರಾಮಾಗಿ ಆಟ ಆಡ್ಬೋದು. ಇನ್ನು ನಾವು ಈ ಫೋನನ್ನು ನಾವಿಲ್ಲಿ ಅಂದರೆ ಈ ಫೋನ್ ಒಳಗಡೆ ಇರುವಂಥ ಒಂದು ಪ್ರೊಸೆಸರ್ನ ನಾವಿಲ್ಲಿ ಯಾವ ಒಂದು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಜೊತೆ ನಾವಿಲ್ಲಿ ಕಂಪೇರ್ ಮಾಡ್ಬೋದು, ಇದ್ರ ಬಗ್ಗೆ ಮಾತಾಡಬೇಕಂತಂದರೆ ಸ್ನ್ಯಾಪ್ಡ್ರ್ಯಾಗನ್ 870 ಈ ಒಂದು ಚಿಪ್ಸೆಟ್ ಜೊತೆ ನೀವು ಈ ಒಂದು ಪ್ರೊಸೆಸರ್ ನೀವು ಇಲ್ಲಿ ಕಂಪೇರ್ ಮಾಡಬಹುದು. ಇದಿಷ್ಟ ಅಲ್ಲ, ಈ ಒಂದು ಫೋನ್ ಏನೈತಲ್ಲ ಅದು ಡ್ಯುವಲ್ 5Gನೂ ಸದ್ಯಕ್ಕೆ ಸಪೋರ್ಟ್ ಮಾಡ್ತೈತಿ ಮತ್ತು 7 ಡಿಫ್ರೆಂಟ್ 5G ಬ್ಯಾಂಡ್ಸ್ನೂ ಸದ್ಯಕ್ಕೆ ಈ ಫೋನ್ ಏನೈತಲ್ಲ ಅದು ಸಪೋರ್ಟ್ ಮಾಡ್ತೈತಿ. ನೆಕ್ಸ್ಟ್ ಹಿಂಗೆ ನಂಗೆ ಇಲ್ಲಿ ಏನಪ್ಪ ಇಷ್ಟ ಆಗಲಿಲ್ಲ ಅಂತಂದರೆ ಈ ಫೋನಿಂದ ಬಾಡಿ ಏನೈತಲ್ಲ ನಿಮ್ಗೆ ಇಲ್ಲಿ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಅಂತ ಮಾಡಿದ್ದಾರೆ. ನಿಮ್ಗೆ ಈ ಫೋನಿಂದ ಪ್ರೈಸ್ ಗೊತ್ತಿರಬೇಕು ಅನ್ಕೊತೀನಿ. ಸ್ಟಾರ್ಟಿಂಗ್ ಪ್ರೈಸ್ ಏನೈತಲ್ಲ ನಿಮ್ಗೆ ಇಲ್ಲಿ 27,000 ರೂಪೀಸ್ ಐತಿ. ಸೊ 27,000 ರೂಪೀಸ್ ಕೊಟ್ಟು ಇವರು ಇಲ್ಲಿ ಪ್ಲಾಸ್ಟಿಕ್ ಬಾಡಿನ ಕೊಡ್ತಿದ್ದಾರೆ ಅಂತಂದರೆ ಇಲ್ಲಿ ನಂಗೆ ಇದು ಯಾಕೋ ಸ್ವಲ್ಪ ಮಟ್ಟಿಗೆ ನಂಗೆ ಇಲ್ಲಿ ಇಷ್ಟ ಆಗಲಿಲ್ಲ. ಅಟ್ಲೀಸ್ಟ್ ಆಗಿ ಒಂದು ಗ್ಲಾಸ್ ಬಾಡಿ ಇವರಿಲ್ಲೇ ಕೊಡಬೇಕಾಗಿತ್ತು, ಅಂದರೆ ಗ್ಲಾಸ್ ಬ್ಯಾಕ್ ಪ್ಯಾನಲ್ ಇವರಿಲ್ಲೇ ಕೊಡಬೇಕಾಗಿತ್ತು ಅಂತೇಳಿ ಇಲ್ಲಿ ನನಗನ್ನಿಸ್ತೈತಿ. ನೆಕ್ಸ್ಟ್ ನಾವು ಈ ಫೋನಿಂದ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದರೆ ಈ ಫೋನ್ ಒಳಗಡೆ ನಿಮ್ಗೆ ಇಲ್ಲಿ 6.4 ಇಂಚಿಂದ ಸೂಪರ್ ಆಮೋಲೆಡ್ ಸ್ಕ್ರೀನ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ಸೂಪರ್ ಆಮೋಲೆಡ್ ಸ್ಕ್ರೀನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಅನ್ಕೊಂತೀನಿ. ಡೀಪ್ ಬ್ಲ್ಯಾಕ್ಸ್ ಆಗಿರ್ಬೋದು, ಪಂಚಿ ಕಲರ್ಸ್ ಆಗಿರ್ಬೋದು, ಶಾರ್ಟ್ ಆಗಿ ಹೇಳ್ಬೇಕಂತ ನಿಮ್ಗೆ ಇಲ್ಲಿ ಒಂದು ಪ್ರೀಮಿಯಂ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಲ್ಲಿ ನೋಡೋಕೆ ಸಿಗ್ತೈತಿ. ಈ ಫೋನ್ ಒಳಗಡೆ ನಿಮ್ಗೆ ಇಲ್ಲಿ 120 ರಿಫ್ರೆಶ್ ರೇಟ್ ಇರುವಂಥ ಒಂದು 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುವಂಥ ಒಂದು ಸ್ಕ್ರೀನ್ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಬರೀ ಇದು ಇಷ್ಟ ಅಲ್ಲ, ಇವನ್ ನಿಮ್ಗೆ ಇಲ್ಲಿ 360 ಹರ್ಟ್ಸ್ ಟಚ್ ಸ್ಯಾಂಪ್ಲಿಂಗ್ ರೇಟ್ನೂ ಸದ್ಯಕ್ಕೆ ಈ ಒಂದು ಸ್ಕ್ರೀನ್ ಏನೈತಲ್ಲ ಇದು ಸಪೋರ್ಟ್ ಮಾಡ್ತೈತಿ. ಸೊ ಈ ಒಂದು ಫೋನಿಂದ ಸ್ಕ್ರೀನ್ ಏನೈತಲ್ಲ ಅದು ಸೂಪರ್ ಆಮೋಲೆಡ್ ಸ್ಕ್ರೀನ್ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರು ಸದ್ಯಕ್ಕೆ ನಿಮ್ಗೆ ಇಲ್ಲಿ ನೋಡೋಕೆ ಸಿಗ್ತೈತಿ. ಬಟ್ ನಂಗೆ ಇಲ್ಲೊಂದು ಥಿಂಗ್ ಏನಪ್ಪ ಇಷ್ಟ ಆಗಲಿಲ್ಲ ಅಂತಂದರೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ದ ಪ್ರೊಟೆಕ್ಷನ್ ಇವರಿಲ್ಲೇ ಕೊಡಬೇಕಾಗಿತ್ತು. ಬಟ್ ಬದಲಿಗೆ ಇವರಿಲ್ಲಿ ಡ್ರ್ಯಾಗನ್ ಟ್ರೇಲ್ ಅನ್ನುವಂಥ ಒಂದು ಪ್ರೊಟೆಕ್ಷನ್ನ ಇವರಿಲ್ಲೇ ಪ್ರೊವೈಡ್ ಮಾಡ್ತಾರೆ. ಇದು ನಂಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಇಷ್ಟ ಆಗಲಿಲ್ಲ. ಬಹಳಷ್ಟು ಫೋನ್ ಒಳಗಡೆ ಅಂದರೆ ಈ ಒಂದು ಪ್ರೈಸ್ ಸೆಗ್ಮೆಂಟ್ ಫೋನ್ ಒಳಗಡೆ ನೀವು ನೋಡ್ತಿರ್ಬೋದು 3.5 mm ಹೆಡ್ಫೋನ್ ಜಾಕ್ನ ಈಗ ತೆಗೆದು ಹಾಕುವಂಥ ಒಂದು ಯೂಸ್ಲೆಸ್ ಟ್ರೆಂಡ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಬಟ್ ಈ ಒಂದು ಸ್ಮಾರ್ಟ್ಫೋನ್ ಒಳಗಡೆ ನಿಮ್ಗೆ ಇಲ್ಲಿ 3.5 mm ಹೆಡ್ಫೋನ್ ಜಾಕ್ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬರೀ ಇದಿಷ್ಟ ಅಲ್ಲ, ಈ ಒಂದು ಫೋನ್ ಏನೈತಲ್ಲ ಅದು ಹೈ ರೆಸೊಲ್ಯೂಷನ್ ಆಡಿಯೋನು ಸದ್ಯಕ್ಕೆ ಇದು ಸಪೋರ್ಟ್ ಮಾಡ್ತೈತಿ. ಈ ಒಂದು ಫೋನ್ ಒಳಗಡೆ ನಿಮ್ಗೆ ಇಲ್ಲಿ USB Type-C ಪೋರ್ಟ್ ನಿಮ್ಗೆ ಇಲ್ಲೇ ನೋಡೋಕೆ ಸಿಗ್ತೈತಿ. ಇನ್ನು ನಾವು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತಂದರೆ ಈ ಫೋನ್ ಒಳಗಡೆ ನಿಮ್ಗೆ ಇಲ್ಲಿ 4500 mAh ಕೆಪಾಸಿಟಿ ಇರುವಂಥ ಒಂದು ದೊಡ್ಡ ಬ್ಯಾಟ್ರಿ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ಆಮೇಲೆ ಇಲ್ಲಿ ರಿಯಲ್ಮಿದವ್ರು ಇನ್ನೊಂದು ಥಿಂಗ್ ಏನಪ್ಪ ಹೇಳ್ತಾರೆ ಅಂತಂದರೆ ಈ ಫೋನ್ ಜೊತೆ ಏನೊಂದು ಚಾರ್ಜರ್ನ ಕೊಟ್ಟಿದ್ದಾರಲ್ಲ, ಆ ಚಾರ್ಜರ್ ಯೂಸ್ ಮಾಡ್ಕೊಂಡು ನೀವು ಈ ಫೋನನ್ನು ಚಾರ್ಜ್ ಮಾಡಿದ್ರಿ ಅಂತಂದರೆ ಬರೀ 16 ನಿಮಿಷಕ್ಕೆ 50% ತನಕ ನೀವು ಈ ಫೋನನ್ನು ಚಾರ್ಜ್ ಮಾಡಬಹುದು ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ನಾವೀಗ ಈ ಫೋನಿಂದ ಸ್ವಲ್ಪ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಕಡೆ ನಾವೀಗ ಹೋಗೋಣ ಅಂತ. ಈ ಫೋನಿನ ಹಿಂದ್ಗಡೆ ನಿಮ್ಗೆ ಇಲ್ಲಿ ಟ್ರಿಪಲ್ ರೇರ್ ಫೇಸಿಂಗ್ ಕ್ಯಾಮ್ರಾಸ್ ನಿಮ್ಗೆ ಇಲ್ಲೇ ನೋಡೋಕೆ ಸಿಗ್ತೈತಿ. ಸೊ ಇದ್ರ ಒಳಗಡೆ ನಿಮ್ಗೆ ಇಲ್ಲಿ ಪ್ರೈಮರಿ ಸೆನ್ಸರ್ ಏನೈತಲ್ಲ ನಿಮಗೆ 64 ಮೆಗಾಪಿಕ್ಸೆಲ್ದು IMX682 ಒಂದು ಸೋನಿದವ್ರದ್ದು ಸೆನ್ಸರ್ ನಿಮ್ಗೆ ಇಲ್ಲೇ ನೋಡೋಕೆ ಸಿಗ್ತೈತಿ. ಈ ಒಂದು ಫೋನ್ ಏನೈತಲ್ಲ ಅಥವಾ ಈ ಒಂದು ಸೆನ್ಸರ್ ಇಮೇಜ್ ಸೆನ್ಸರ್ ಏನೈತಲ್ಲ ನಿಮ್ಗೆ ಇಲ್ಲಿ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಸದ್ಯಕ್ಕೆ ಇದು ಸಪೋರ್ಟ್ ಮಾಡ್ತೈತಿ. ಇನ್ನು ನಾವು ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದರೆ 8 ಮೆಗಾಪಿಕ್ಸೆಲ್ದು ಅಲ್ಟ್ರಾ ವೈಡ್ ಮತ್ತು 2 ಮೆಗಾಪಿಕ್ಸೆಲ್ದು ನಿಮ್ಗೆ ಇಲ್ಲಿ ಯೂಸ್ಲೆಸ್ ಮ್ಯಾಕ್ರೋ ಫೋಟೋಗ್ರಫಿ ಸಲುವಾಗಿ ಇನ್ನೊಂದು ಕ್ಯಾಮ್ರಾ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಇದ್ರೊಳಗಡೆ 16 ಮೆಗಾಪಿಕ್ಸೆಲ್ದು ನಿಮ್ಗೆ ಇಲ್ಲಿ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾನೂ ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡ್ತಿದ್ದಾರೆ.
ನನಗಿಲ್ಲಿ ಬೇಸಿಕಲಿ ಏನಪ್ಪ ಅನಿಸ್ತು ಅಂತಂದರೆ ಇವೆಲ್ಲ ಓವರಾಲ್ ನಾ ಇಲ್ಲಿ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ನೋಡಿದ್ವಪ್ಪ ಅಂತ ನಮಗಿಲ್ಲಿ ಒಂದು ಆ್ಯಾವ್ರೇಜ್ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ನಮಗಿಲ್ಲಿ ನೋಡೋಕೆ ಸಿಗ್ತೈತಿ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದರೆ ಇಮೇಜ್ ಪ್ರೊಸೆಸಿಂಗ್ ಒಳಗಡೆ ಇರಲಿ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ಗಳು ಇರಲಿ ಮಾಡ್ಬೋದಾಗಿತ್ತು. ಬಟ್ ಈಗ ಸದ್ಯ ಮಟ್ಟಕ್ಕಂತ ಮುಂದ್ಗಡೆ ಏನಾದರೂ ಇರಲಿ OT ಅಪ್ಡೇಟ್ ಥ್ರೂ ಈ ಒಂದು ಕ್ಯಾಮ್ರಾದ ಪರ್ಫಾರ್ಮೆನ್ಸನ್ನು ಇವರಿಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ರು ಮಾಡ್ಬೋದು, ಹೇಳಕ್ಕೆ ಬರೋದಿಲ್ಲ. ಬಟ್ ಈಗ ಅಟ್ ಪ್ರೆಸೆಂಟ್ ಆಗಿ ಈ ಒಂದು ಫೋನ್ ಒಳಗಡೆ ಏನು ಕ್ಯಾಮ್ರಾಸ್ ಕೊಟ್ಟಿದ್ದಾರಲ್ಲ ಅದ್ರ ಕಡೆಯಿಂದ ನಿಮ್ಗೆ ಇಲ್ಲೊಂದು ಆ್ಯಾವ್ರೇಜ್ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ನಿಮ್ಗಿಲ್ಲಿ ಸಿಗ್ತೈತೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬೆಸ್ಟ್ ಥಿಂಗ್ ಈ ಫೋನ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗಿಲ್ಲಿ ಸ್ಟೀರಿಯೋ ಸ್ಪೀಕರ್ಸ್ ನಿಮ್ಗಿಲ್ಲಿ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ಫೋನಿಂದ ಮೇಲ್ಗಡೆ ಒಂದು ಸ್ಪೀಕರ್ ಐತಿ, ಫೋನಿಂದ ಕೆಳಗಡೆ ಇನ್ನೊಂದು ಸ್ಪೀಕರ್ ನಿಮ್ಗಿಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಇನ್ ಕೇಸ್ ನೀವೇನಾದರೂ ಒಂದು ಹಾಡನ್ನ ಕೇಳ್ತಿದ್ರಿ ಅಥವಾ ಒಂದು ವಿಡಿಯೋ ಸಾಂಗನ್ನು ನೋಡ್ತಿದ್ರಿ ಅಥವಾ ನೀವು ಮೂವೀಸ್ ನೋಡ್ತಿದ್ರಿ ಅಂತಂದರೆ ನಿಮ್ಗೆ ಇಲ್ಲೊಂದು ಒಳ್ಳೆ ನಿಮ್ಗಿಲ್ಲಿ ಒಂದು ಸ್ಟೀರಿಯೋ ಸೌಂಡ್ ನಿಮ್ಗೆ ಈ ಫೋನ್ ಕಡೆಲಿಂತ ನಿಮ್ಗಿಲ್ಲಿ ಕೇಳಕ್ಕೆ ಸಿಗ್ತೈತಿ. ಆ್ಯಸ್ ಯೂಶುವಲ್ ಈ ಫೋನ್ ಒಳಗಡೆ ನಿಮ್ಗಿಲ್ಲಿ Wi-Fi 6 ಆಗಿರ್ಬೋದು, ಬ್ಲೂಟೂತ್ ವರ್ಷನ್ 5.1 ಆಗಿರ್ಬೋದು, NFC ಆಗಿರ್ಬೋದು, ಇವೆಲ್ಲ ಥಿಂಗ್ಸ್ ನಿಮ್ಗೆ ಈ ಒಂದು ಫೋನ್ ಒಳಗಡೆ ನಿಮ್ಗೆ ಅವೈಲೇಬಲ್ ಐತಿ. ನೆಕ್ಸ್ಟ್ ನಾವೀಗ ಸಿಮ್ ಕಾರ್ಡ್ ಸ್ಲಾಟ್ ಮತ್ತು ಮೆಮೊರಿ ಕಾರ್ಡ್ ಸ್ಲಾಟ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಯಾವುದೇ ಥರದ ನಿಮ್ಗಿಲ್ಲಿ ಮೆಮೊರಿ ಕಾರ್ಡ್ ಸ್ಲಾಟನ್ನು ನಿಮ್ಗಿಲ್ಲಿ ಪ್ರೊವೈಡ್ ಮಾಡಿಲ್ಲ. ಬೇಸಿಕಲಿ ನೀವಿಲ್ಲಿ ಬರೀ 2 ನ್ಯಾನೋ ಸಿಮ್ ಕಾರ್ಡನ್ನು ಅಷ್ಟೇ ನೀವಿಲ್ಲೇ ಯೂಸ್ ಮಾಡ್ಕೋಬಹುದು. ಇವನ್ ನಿಮ್ಗೆ ಈ ಒಂದು ಫೋನ್ ಒಳಗಡೆ ನಿಮ್ಗೆ FM ಸಪೋರ್ಟು ಸಹಿತ ಇಲ್ಲೇ ಪ್ರೊವೈಡ್ ಮಾಡ್ತಿಲ್ಲ. ಇನ್ ಕೇಸ್ ನೀವೇನಾದರೂ ನನ್ನಂಗೆ ಸಿಕ್ಕಾಪಟ್ಟೆ FM ರೇಡಿಯೋ ಏನಾದರೂ ಕೇಳ್ತೀರಂತ ನಾನು ಅದಕ್ಕೆ ಎಸ್ಪೆಷಲಿ ಹುಬ್ಳಿ ಧಾರವಾಡ ಒಳಗಡೆ ಅದಕ್ಕೆ ನಾನಿಲ್ಲಿ FM ರೇಡಿಯೋನ ಇಲ್ಲಿ ಸಿಕ್ಕಾಪಟ್ಟೆ ಕೇಳ್ತೀನಿ. ಸೊ ನೀವು ಇನ್ ಕೇಸ್ ನೀವೇನೋ ನನ್ನಂಗೆ FM ರೇಡಿಯೋನ ಸಿಕ್ಕಾಪಟ್ಟೆ ಕೇಳ್ತೀರಂತಂದರೆ ಈ ಒಂದು ಫೋನ್ ಒಳಗಡೆ ನಿಮ್ಗೆ FM ರೇಡಿಯೋ ಸಪೋರ್ಟ್ ನಿಮ್ಗೆ ಇಲ್ಲೇ ನೋಡೋಕೆ ಸಿಗೋದಿಲ್ಲ. ನೆಕ್ಸ್ಟ್ ಥಿಂಗ್ ನಾವಿಲ್ಲಿ ಆ್ಯಂಡ್ರಾಯ್ಡ್ ವರ್ಷನ್ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನ್ ಒಳಗಡೆ ನಿಮಗಿಲ್ಲಿ ಆ್ಯಂಡ್ರಾಯ್ಡ್ ವರ್ಷನ್ 11 ಔಟ್ ಆಫ್ ದಿ ಬಾಕ್ಸ್ ನಿಮಗಿಲ್ಲಿ ನೋಡೋಕೆ ಸಿಗ್ತೈತಿ. ಮತ್ತು ಇದ್ರ ಜೊತೆಗೆ ಇವ್ರದ್ದೇನಾದ Realme UI 2.0 ಸದ್ಯಕ್ಕೆ ನಿಮಗಿಲ್ಲಿ ನೋಡೋಕೆ ಸಿಗ್ತೈತಿ. ನೆಕ್ಸ್ಟ್ ಥಿಂಗ್ ನಾವು ಈ ಫೋನಿಂದ RAM, ROM ಮತ್ತು ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದರೆ ಈ ಫೋನ್ ಏನೈತಲ್ಲ ನಿಮಗಿಲ್ಲಿ 2 ವೇರಿಯಂಟ್ ಒಳಗಡೆ ನಿಮಗಿಲ್ಲಿ ಅವೈಲೇಬಲ್ ಐತಿ. ಫಸ್ಟ್ ವೇರಿಯಂಟ್ ನಿಮಗಿಲ್ಲಿ 8GB RAM 128GB ಇಂಟರ್ನಲ್ ಸ್ಟೋರೇಜ್ ಒಳಗಡೆ ಸದ್ಯಕ್ಕಿದೆ ಅವೈಲೇಬಲ್ ಐತಿ. ಇನ್ನು ಈ ಫೋನಿಂದ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದರೆ ಅಂದರೆ ಈ ಒಂದು ವೇರಿಯಂಟ್ದ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದರೆ 27,000 ರೂಪಾಯಿಗೆ ನಿಮ್ಗೆ ಈ ಒಂದು ವೇರಿಯಂಟ್ ಅವೈಲೇಬಲ್ ಐತಿ. ಇಲ್ಲಪ್ಪ ನಿಮಗೆ ಬೇಡ, ನಿಮಗೆ ಸ್ವಲ್ಪ ಜಾಸ್ತಿ RAM ಮತ್ತು ಸ್ವಲ್ಪ ಜಾಸ್ತಿ ROM ಇರೋವಂಥ ಒಂದು ವೇರಿಯಂಟ್ ಬೇಕಾಗಿತ್ತಪ್ಪ ಅಂತ ನಿಮ್ಗೆ ಇಲ್ಲಿ 12GB RAM 256GB ಇಂಟರ್ನಲ್ ಸ್ಟೋರೇಜ್ ಈ ಒಂದು ವೇರಿಯಂಟ್ ಒಳಗಡೆ ಸದ್ಯಕ್ಕೆ ಈ ಒಂದು ಫೋನ್ ಅವೈಲೇಬಲ್ ಐತಿ. ಇನ್ನು ನಾವು ಈ ಒಂದು ವೇರಿಯಂಟ್ದ ನಾವಿಲ್ಲಿ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದರೆ 30,000 ರೂಪಾಯಿಗೆ ನಿಮ್ಗೆ ಈ ಒಂದು ವೇರಿಯಂಟ್ ನಿಮ್ಗೆ ಇಲ್ಲಿ ಅವೈಲೇಬಲ್ ಐತಿ. ಮತ್ತು ಇದ್ರ ಜೊತೆಗೆ ನಿಮ್ಗೆ ಇಲ್ಲಿ LPDDR4 RAM ಆಗಿರ್ಬೋದು ಮತ್ತು UFS 3.1 ಒಂದು ಫಾಸ್ಟ್ ಸ್ಟೋರೇಜು ಸದ್ಯಕ್ಕೆ ನಿಮ್ಗೆ ಈ ಒಂದು ಫೋನ್ ಒಳಗಡೆ ನಿಮ್ಗೆ ಇಲ್ಲಿ ಅವೈಲೇಬಲ್ ಐತಿ. ಬೇಸಿಕಲಿ ನಾ ಇಲ್ಲಿ ಈ ಫೋನ್ ಬಗ್ಗೆ ನಾ ಇಲ್ಲಿ ನಿಮ್ಗೆ ಏನಪ್ಪ ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಬೇಸಿಕಲಿ ಈ ಒಂದು ಫೋನಿಂದ ರೇಟ್ ಇಷ್ಟೊಂದು ಇಟ್ಟಿದ್ದಾರೆ ಅಂತಂದರೆ ಇವರಲ್ಲಿ ಸಣ್ಣ ಪುಟ್ಟ ಥಿಂಗ್ಸ್ ಮೇಲ್ಗಡೆಯಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಿತ್ತು ಇವರಲ್ಲಿ ಅಂತೇಳಿ ನನಗನ್ನಿಸ್ತೈತಿ. ಫಾರ್ ಎಕ್ಸಾಂಪಲ್ FM ರೇಡಿಯೋ ಸಪೋರ್ಟನ್ನು ಇವರಲ್ಲಿ ಕೊಡಬೇಕಾಗಿತ್ತು, ಗ್ಲಾಸ್ ಬಾಡಿ ಕೊಡಬೇಕಾಗಿತ್ತು, ಕ್ಯಾಮ್ರಾ ಒಂದು ಇಮೇಜ್ ಪ್ರೊಸೆಸಿಂಗ್ ಒಳಗಡೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ಗಳು ಇವರಲ್ಲಿ ಮಾಡಬೇಕಾಗಿತ್ತು, ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ದ ಪ್ರೊಟೆಕ್ಷನ್ ಇವರಲ್ಲಿ ಕೊಡಬೇಕಾಗಿತ್ತು. ಇವರೆಲ್ಲ ಇಲ್ಲಿ ಸಣ್ಣ ಪುಟ್ಟ ಥಿಂಗ್ಸ್ಗಳನ್ನ ಇಲ್ಲೇ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತೇಳಿ ಇಲ್ಲೇ ನನಗನ್ನಿಸ್ತೈತಿ. ಬಟ್ ಇದಿಷ್ಟೆಲ್ಲ ಬಿಟ್ಟರೆ ನಮ್ಗೆ ಇಲ್ಲಿ ಇನ್ನೂ ಒಳ್ಳೊಳ್ಳೆ ಫೀಚರ್ಸ್ಗಳು ಈ ಫೋನ್ ಒಳಗಡೆ ನಮಗೆ ಈಗ ಆಲ್ರೆಡಿ ಅವೈಲೇಬಲ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ನಿಮಗಿಲ್ಲಿ ಈ ಒಂದು ಫೋನ್ ಏನೈತಲ್ಲ ನಿಮಗಿಲ್ಲಿ ಹೈ ರೆಸೊಲ್ಯೂಷನ್ ಆಡಿಯೋನ ಸಪೋರ್ಟ್ ಮಾಡ್ತೈತಿ. ಮತ್ತು ಅದ್ರ ಜೊತೆಗೆ ನಿಮಗಿಲ್ಲಿ UFS 3.1 ಸ್ಟೋರೇಜ್ ನಿಮಗಿಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಸೂಪರ್ ಆಮೋಲೆಡ್ ಸ್ಕ್ರೀನ್ ಐತಿ, 120 Hz ರಿಫ್ರೆಶ್ ರೇಟ್ ಇರುವಂಥ ಒಂದು ಸ್ಕ್ರೀನನ್ನು ನಿಮಗಿಲ್ಲಿ ಪ್ರೊವೈಡ್ ಮಾಡ್ತಾರೆ. 360 Hz ಒಂದು ಟಚ್ ಸ್ಯಾಂಪ್ಲಿಂಗ್ ರೇಟ್ನು ಸದ್ಯಕ್ಕೆ ಇದು ಸಪೋರ್ಟ್ ಮಾಡ್ತೈತಿ. ಮತ್ತು ಅದ್ರ ಜೊತೆಗೆ ಫಾಸ್ಟ್ ಚಾರ್ಜಿಂಗ್ ಆಗಿರ್ಬೋದು, ಒಂದು ಸ್ಟೀರಿಯೋ ಸ್ಪೀಕರ್ಸ್ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಈ ಒಂದು ಫೋನ್ ಬಗ್ಗೆ ನಿಮಗೆ ಏನಪ್ಪ ಅನಿಸ್ತೈತಿ ಅಂತೇಳಿ ನಂಗೆ ಬಿಂದಾಸಾಗಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸ್ರಿ. ಮತ್ತು ಅದ್ರ ಜೊತೆಗೆ ನೀವು ಯಾವ ಒಂದು ಫೋನನ್ನು ಯೂಸ್ ಮಾಡ್ತಿದ್ರಿ ಅದನ್ನೂ ಸದ್ಯಕ್ಕೆ ನಮ್ಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸೋದನ್ನು ಮರಿಬೇಡ್ರಿ. ಸೊ ಈ ಒಂದು ಇನ್ಫಾರ್ಮೇಷನ್ ಈ ಒಂದು ಫೋನಿನ ಬಗ್ಗೆ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು, ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿತ್ತು ಅಂತಂದರೆ ಹೊಡ್ರಿ ಆ ಲೈಕ್ ಬಟನ್ನ, ನಮಗೂ ಸದ್ಯಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿರಿ. ಇನ್ನೂ ತನಕ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಅಂತೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೆಳಗಡೆಯಲ್ಲಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನೋಂಥ ಒಂದು ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿರಿ, ಬೆಲ್ ಐಕಾನ್ ಮೇಲ್ಗಡೆ ಕ್ಲಿಕ್ ಮಾಡಿರಿ, ಎಲ್ಲ ಗಂಟೆ ಎಲ್ಲ ಬಾರಿಸ್ಬಿಡ್ರಿ. ಮತ್ತು ಆದಷ್ಟು ಬೇಗ ನಾನು ನಿಮ್ಗೊಂದು ಮುಂದಿನ ವಿಡಿಯೋ ಒಳಗಡೆ ಸಿಗ್ತೇನಂತೆ. ನಮಸ್ಕಾರ.